ಶಾಸಕರು ನೀವೆಲ್ಲ ಸೇರ್ಕೊಂಡು ರೇಷನ್ ಕಿಟ್ ಇರ್ಬೋದು, ಬೆಡ್ ಇರ್ಬೋದು, ಪ್ರತಿಯೊಂದು ಅಷ್ಟೇ. ಹಾಗಾಗಿ ಇದೆಲ್ಲ ಯಾರ ಕೆಲಸ? ಸಂಸದರು ಹೋಗಿ ಪಾರ್ಲಿಮೆಂಟಲ್ಲಿ ನಮ್ಮ ಕನ್ನಡಿಗರ ಧ್ವನಿಯಾಗಿರ್ಬೇಕು, ಹೋರಾಟ ಮಾಡಬೇಕು, ನಮ್ಗೆ ಅನ್ಯಾಯ ಆಗ್ತಿದೆ ಅಂತ. ಆದರೆ 28 ಜನರಲ್ಲಿ 27 ಜನ ಅವರೇ ಸುಮ್ಮನೆ ಕೂತಿದ್ರು. ಒಬ್ಬರೇ ಮಾತಾಡಿದ್ದು ಯಾರು ಅಂದರೆ ನಮ್ಮ ಡಿ.ಕೆ. ಸುರೇಶ್ ಅವರು. ಈಗ ನಮ್ಗೆಲ್ರಿಗೂ ಈಗ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಕರೆಕ್ಟಾಗಿ 20 ದಿವಸ ಆ್ಯಕ್ಚುಲಿ ಈ ಟೈಮ್ಗೆ ಎಲೆಕ್ಷನ್ ಮುಗ್ದೋಗಿರುತ್ತೆ. 20 ದಿವಸ ಆದಮೇಲೆ ತುಂಬ ದೊಡ್ಡ ಕ್ಷೇತ್ರ ಇದೆ, ನಿಮ್ಗೆ ಗೊತ್ತಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ನಿಂತ್ಕೊಂಬ ಅಂತ ನನಗೆ ಹೇಳಿದ್ದಾರೆ. ಅಭ್ಯರ್ಥಿ ನಾನಲ್ಲ, ನೀವು. ಯಾಕಂದರೆ ಇದು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ, ನಮ್ಮ ಕರ್ನಾಟಕದ ಜನರ ಅಭಿವೃದ್ಧಿ ಪ್ರಶ್ನೆ ಇದು. ಆಮೇಲೆ ಇನ್ನೊಂದೇನು ಅಂದರೆ, ನಮ್ಮ ಸಂವಿಧಾನದಲ್ಲಿ ಏನಿದೆ, ನಾವು ಹಿಂದೂಸು ಇದ್ದೀವಿ, ಕ್ರಿಶ್ಚಿಯನ್ಸು ಇದ್ದೀವಿ, ಮುಸ್ಲಿಮ್ಸು ಇದ್ದೀವಿ, ದಲಿತರು ಇದ್ದೀವಿ, ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋದು ಒಂದೇ ಪಕ್ಷ, ಕಾಂಗ್ರೆಸ್ ಪಕ್ಷ. ನಾವು ಇನ್ನೊಂದು ಕಡೆ ಆಲೋಚನೆ ಮಾಡಬೇಕು, ನಮಗೆ ದೇಶ ಕಟ್ಟೋರು ಬೇಕಾ, ದೇಶ ಒಡೆಯೋದು ಬೇಕಾ ಅಂತ. ಹಾಗಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ದಯವಿಟ್ಟು ನೀವು ಪ್ರತಿಯೊಬ್ಬರಿಗೂ ಹೇಳಿ, ಹಾಗೆ ಹೇಳ್ತಿದ್ದೀರಾ, ಮಾಡ್ತಿದ್ದೀರಾ. ನಾನು ಸೋಷಿಯಲ್ ಮೀಡಿಯಾಲೆಲ್ಲ ನೋಡ್ತಾ ಇದ್ದೀನಿ. ಮತ್ತೊಮ್ಮೆ ನನ್ನ ನೋಡಿದ್ದೀರಾ, ಜೀವನದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ, ಏಕೈಕ ಮಹಿಳಾ ಶಾಸಕಿಯಾಗಿ. ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಬಹಳ ವರ್ಷ ಹಿಂದೆ ಇನ್ಫ್ಯಾಕ್ಟ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಜವಾಗ್ಲೂ ನಮ್ಮ ಪ್ರಿಯಾ ಕೃಷ್ಣ ಸರ್ ಅವರು ಶಾಸಕರಾಗಿದ್ದಾರಲ್ಲ ಅಂತ ನನಗೆ ಇನ್ಸ್ಪಿರೇಷನ್ ಬಂದು ನಾನು ಪಾಲಿಟಿಕ್ಸ್ ಬಂದಿದ್ದೀನಿ. ಸೊ ಹಾಗಾಗಿ ನಾನು ಕೃಷ್ಣಪ್ಪ ಸರ್ ಅವ್ರಿಗೆ, ಪ್ರಿಯಾ ಕೃಷ್ಣ ಸರ್ ಅವರಿಗೆ, ನಮ್ಮ ಪ್ರದೀಪ್ ಅವರಿಗೆ, ಮುಖ್ಯವಾಗಿ ಎಲ್ಲ ನಮ್ಮ ಕಾರ್ಪೊರೇಟರ್ಸು, ಮುಖಂಡರು ಮತ್ತು ತಮಗೆ ನಾನು ಅನಂತ ಧನ್ಯವಾದ ಹೇಳ್ತಾ, ನಿಮ್ಮ ತಂಗಿ, ನಿಮ್ಮ ಮಗಳು ಸದಾ ಕೆಲಸ ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ, ನಮ್ಮ ಪಾರ್ಲಿಮೆಂಟಲ್ಲಿ ನಮ್ಮ ಕನ್ನಡಿಗರ ಧ್ವನಿಯಾಗಿರ್ತೀನಿ, ಬೆಂಗಳೂರು ದಕ್ಷಿಣದ ಧ್ವನಿಯಾಗಿರ್ತೀನಿ ಅಂತ ಹೇಳಿ ನಾನು ಎಲ್ಲರಿಗೂ ನಾನು ಅನಂತ ಧನ್ಯವಾದ ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಓಟ್ ಕೇಳಿದ್ರೆ ಬರೀತಾರೆ ನಮ್ಮ ಓಟ್ ಹಾಕ್ತಾರೆ ಬಂದು ಅಂತ ಕೇಳ್ತಾರೆ. ನಾವು ಕೇಳ್ತದೆ ಹೇಳಿ. ಹಾಗೆ ನಾವು ಹೆಣ್ಮಕ್ಳಿಗೆ ಮನೆ ಸಂಸಾರ ನಡೆಸೋಕ್ಕೆ 2,000 ರೂಪಾಯಿ ದುಡ್ಡು ಕೊಡ್ತೇವೆ. ಮನೆ ಸಂಸಾರ ಏನಾದರೂ ತೊಂದರೆ ತಪ್ಪುತ್ತೆ ಇದ್ರೆ ನಡೆಸೋದಕ್ಕೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ. ಕರೆಂಟ್ ಎಲ್ಲ ಫ್ರೀ ಮಾಡಿಕೊಟ್ಟಿದ್ದೀವಿ, 1,500 ರೂಪಾಯಿ ಕರೆಂಟ್ ಫ್ರೀ ಮಾಡಿಕೊಟ್ಟಿದ್ದೀವಿ. ಮತ್ತು 5 kg ಅಕ್ಕಿ ಕೊಡ್ತಾ ಇದ್ದೀವಿ, ಜೊತೆಯಲ್ಲಿ 1,000 ರೂಪಾಯಿ ಕ್ಯಾಶ್ ಬೇರೆ ಕೊಡ್ತಾ ಇದ್ದೀವಿ. ಇದು 5 kg ಅಕ್ಕಿ ಒಬ್ಬೊಬ್ಬರು ಒಂದೊಂದು ಮನೆಗೆ. ಈ ಥರ ಬಸ್ಗಳು ಫ್ರೀ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಯುವಕರಿಗೆ ಯುವ ನಿಧಿ ಅಂತ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿದ ಜೊತೆಯಲ್ಲಿ ಈಗ ನಮ್ಮ ಸರ್ಕಾರ ಬಂದರೆ, ಮುಂದೆ ನಮ್ಮ ಸರ್ಕಾರ ಬಂದರೆ ಪ್ರತಿ ಮಹಿಳೆಗೆ, ಮನೆ ಯಜಮಾನಿಗೆ 1 ಲಕ್ಷ ರೂಪಾಯಿ ಬರುವಂಥ ಕೆಲಸ. ಏನು ಹೇಳಿ, 1 ಲಕ್ಷ ರೂಪಾಯಿ ಬಂದರೆ ಅವರು ಏನನ್ನ ಮಾಡಲಿ, ಎಂತನ ಮಾಡಲಿ, ಮನೆ ಸಂಸಾರನ ಮಕ್ಕಳು ಮನೆಗೆ ಒಳ್ಳೆ ಊಟ ಹಾಕ್ಕೊಂಡು, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಕೊಂಡು ಮಾಡುವಂಥ ಕೆಲಸ ಯಾರು ಮಾಡೋದು? ಹೆಣ್ಮಕ್ಳು. ಮನೆಗೆ ಯಾರು? ಎಣ್ಣೆ ಸಂಸಾರದ ಕಣ್ಣು ಅಂತಾರೆ, ಗೊತ್ತಾಯ್ತಾ? ಅವ್ರಿಲ್ಲ ಅಂದ್ರೆ ಪ್ರಪಂಚ ಏನು ನಡೆಯಲ್ಲ. ನಡೀತದಮ್ಮ? ಏನ್ ನಡೀತದೆ ಪ್ರಪಂಚ? ನೀವು ಹೇಳು, ಏನು ನಡೆಯಲ್ಲ. ಮನೆಗೆ ಇಲ್ಲೆಲ್ಲ ಹುಲಿಗಳು, ಮನೆಗೆ ಹೋದ್ರೆ ಇಲಿಗಳು, ಗೊತ್ತಾಯ್ತಾ? ಮನೆಯಲ್ಲಿ ಹುಲಿಗಳು ಯಾರಪ್ಪ ಅಂದ್ರೆ ಹೆಣ್ಮಕ್ಳೇನೆ. ಅವರಿಗೆ ಒಬ್ಬರಿಗೆ ತಲೆಗೆ ರೀತಿಯ ಕಾಲು ಇರ್ತಕ್ಕಂಥದ್ದು 170 ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಚುನಾವಣೆ ಸಂದರ್ಭದಲ್ಲಿ ಬೇರೆ ಏನು ಆಶ್ವಾಸನೆ ಕೊಟ್ಟಿದ್ದು ಅದನ್ನು ಕೂಡ ಒಂದೊಂದೇ ಮಾಡ್ತಾ ಇದ್ದೀವಿ. ಸುಮಾರು 75 ಭರವಸೆಗಳನ್ನು ಕೊಟ್ಟಿದ್ದಾರೆ. ನಮಗೇನು ಕಾಲಾವಕಾಶ ಇದೆ. ಎಲ್ಲ ಭರವಸೆಗಳಲ್ಲೂ ಕೂಡ 100% ಭಾಗ ನಮ್ಮ ಪಕ್ಷ ಈಡೇರಿಸುತ್ತದೆ ಅನ್ನೋ ವಿಶ್ವಾಸ ನಮಗೆಲ್ಲ ಇದೆ.